ನುಗ್ಗುವಾಗ ಅಲ್ಲಿ ಮುಂದೆ ಬ್ಯಾರಿಕೇಡ್ ಹಾಕಿದ್ರು, ಬ್ಯಾರಿಕೇಡ್ನು ಕೂಡ ತೆಗೆದು ಬಿಸಾಕಿದ್ರು. ಒಂದು ACP ತಲೆಗೆಲ್ಲ ಹೊಡೆದಿದೆ. ಅದೆಲ್ಲ ವಿಡಿಯೋಗ್ರಾಫ್ ಇದೆ. ಅವೆಲ್ಲ ಏನು ಸುಮ್ಮನೆ ಹೇಳಕ್ ಹೋಗಲ್ಲ ನಾನು. ಕಲ್ಲು ಹೊಡೆದವ್ರದ್ದು ಇದೆ, ಚಪ್ಪಲಿ ಎಸೆದವ್ರದ್ದು ಇದೆ. ಯಾರು ಚಪ್ಪಲಿ ಎಸೆದ್ರು, ಯಾವ ಕಡೆಯಿಂದ ಚಪ್ಪಲಿ ಬಂತು, ಯಾವ ಕಡೆಯಿಂದ ಕಲ್ಲು ಬಂತು, ಅದೆಲ್ಲ ಇದೆ. ವಿಡಿಯೋಗ್ರಾಫ್ ಕಂಪ್ಲೀಟ್ ಇದೆ. ಆದ್ರಿಂದ ಅದೆಲ್ಲ ಆದಮೇಲೆ ಯಾವಾಗ ಅವರು ನುಗ್ಗಿದ್ರು, ಕಲ್ಲು ಹೊಡೆದ್ರು, ಆಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರನೇ ಹೇಳಿತ್ತು, ಸರ್ಕಾರನೇ ಮಾಡಿತ್ತು. ಸರ್ಕಾರದಲ್ಲಿ ಇದ್ದೀವಪ್ಪ, ಶಾಂತಿ ಕಾಪಾಡೋದು, ಲಾ ಅಂಡ್ ಆರ್ಡರ್ ಕಾಪಾಡೋದು ಅಲ್ಲೆಲ್ಲ. ಹೌದೌದು, ಎಲ್ಲ ಮಾಡಿದ್ದಾರೆ. ಹಾವೇರಿನಲ್ಲೂ ಮಾಡಿದ್ರು, ಬಸವರಾಜಣ್ಣ ಹಾವೇರಿನಲ್ಲೂ ಮಾಡಿದ್ರು. ಅಶ್ರುವಾಯು ಉಪಯೋಗ ಮಾಡಿಲ್ಲ. ದುರಂಕಾರದಿಂದ ಒಬ್ಬ ಅಧಿಕಾರಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಲಾಠಿ ಚಾರ್ಜ್ ಆಗೋಕ್ಕಿಂತ ಸಚಿವರು ರಿಪ್ಲೈ ಮಾಡಲಿ. ಲಾಠಿ ಚಾರ್ಜ್ ಆಗೋಕ್ಕಿಂತ 15 ನಿಮಿಷ ಪೂರ್ವದಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿದ್ದಂತ ಪತ್ರಕರ್ತರನ್ನು ಕೊಡ್ರಿ, ಯಾರು ಲಾಠಿ ಚಾರ್ಜ್ ಮಾಡಂತ ಆದೇಶ ಮಾಡ್ಯಾರ ಅನ್ನೋದು ಗುರ್ತಾಕತ್ತೆ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಯಾವ ತನಿಖೆ ಅಗತ್ಯ ಇಲ್ಲ. ಎವ್ರಿಥಿಂಗ್ ಈಸ್ ಕ್ಲಿಯರ್, ಬ್ಲಾಕ್ ಅಂಡ್ ವೈಟ್. ನಮ್ಮ ಮುಂದೆನೇ ಇದೆ. ಏನ್ ಘಟನೆ ನಡೀತು ಮುಂದೆ ಇದೆ, ಯಾಕೆ ಲಾಠಿ ಚಾರ್ಜ್ ಆಯ್ತು ಮುಂದೆ ಇದೆ. ಸರ್ಕಾರ, ನಾನು ಹೇಳಿಕೆ ಕೊಡ್ತಾ ಇದ್ದೀನಿ, ಜವಾಬ್ದಾರಿಯುತವಾಗಿ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ತನಿಖೆ ಅಗತ್ಯ ಏನಿಲ್ಲ. ಎವ್ರಿಥಿಂಗ್ ಈಸ್ ಇನ್ ಬ್ಲಾಕ್ ಅಂಡ್ ವೈಟ್. ಯಾರು ಮುಚ್ಚಿಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾವ ಅಧಿಕಾರಿನೂ ಕೂಡ ಅವರು ಬಿಯಾಂಡ್ ದೇರ್ ಬ್ರೀಫಿಂಗ್ ಯಾರು ಕೂಡ ಅವರೇನು ನಡ್ಕೊಂಡಿಲ್ಲ. ಅಲ್ಲಿ ಘಟನೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಕರ್ತವ್ಯ ಮಾಡಿದ್ದಾರೆ, ಅವರು ಆಕ್ಷನ್ ಮಾಡಿದ್ದಾರೆ. ಅವ್ರದ್ದು ಏನು ತಪ್ಪು ಇದೆ ಅಂತ ಹೇಳಿ ನನಗೆ ಅನ್ಸೋದಿಲ್ಲ. ಯಾಕೆಂದ್ರೆ CC ಪಾಟೀಲ್ ಸಾಹೇಬ್ರೆ, ನೀವು ಹೇಳೋದು ಹೇಳಿದ್ದೀರಾ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಯಾವ ತನಿಖೆ ಅಗತ್ಯ ಇಲ್ಲ.